ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಯಾರ ನರ್ಸು? ಅದೆಲ್ಲ ನಿನ್ಗ್ಯಾಕೆ? ಹಾಗಲ್ಲ ಪ್ರಿಯಾ, ಒಂದ್ ಮನೆ ಅಂದ್ಮೇಲೆ ಒಬ್ರು ಫೋನು ಒಬ್ರು ರಿಸೀವ್ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ಅದು ಅಪರಾಧನೂ ಅಲ್ಲ. ಈಗ ಯಾರೋ ಏನೋ ಕೆಲಸ ಮಾಡ್ತಿರ್ತಾರೆ, ನಿದ್ದೆ ಮಾಡ್ತಿರ್ತಾರೆ, ಪೂಜೆ ಮಾಡ್ತಿರ್ತಾರೆ, ಸ್ನಾನಕ್ಕೆ ಹೋಗಿರ್ತಾರೆ. ಆಗ ಅವ್ರಿಗೇನಾದ್ರೂ ಫೋನ್ ಬಂದ್ರೆ ಮನೆಯಲ್ಲಿ ಇನ್ಯಾರೋ ರಿಸೀವ್ ಮಾಡ್ತಾರೆ. ವಿಷಯ ಏನಂತ ಕೇಳ್ಕೊಂಡು ಆಮೇಲೆ ಅವ್ರಿಗೆ ತಿಳಿಸ್ತಾರೆ. ಈಗ ನೋಡು, ನಾನು ಎಷ್ಟೋ ಸಲ ಅರ್ಜುನ್ ಸರ್ ಫೋನ್ನ ರಿಸೀವ್ ಮಾಡಿದ್ದೀನಿ, ನನ್ನ ಫೋನ್ನ ಅತ್ತೆ ರಿಸೀವ್ ಮಾಡಿದ್ದಾರೆ. ಈಗ ನಾನಂತೂ ನಿನ್ ಫೋನ್ನ ರಿಸೀವ್ ಮಾಡಿಲ್ಲ. ಒಂದ್ ವೇಳೆ ನಾನು ರಿಸೀವ್ ಮಾಡಿದ್ರು ಅದ್ರಲ್ಲಿ ಏನ್ ತಪ್ಪಿದೆ? ಅಲ್ಲ ಕಣೆ, ಕರ್ಣಭಾವ ಫೋನ್ ರಿಸೀವ್ ಮಾಡಿದೆ ಅಂದ ತಕ್ಷಣ ರಿಲ್ಯಾಕ್ಸ್ ಆದೆ. ಅದೇ ನಾನ್ ರಿಸೀವ್ ಮಾಡಿದೆ ಅಂತ ತಿಳ್ಕೊಂಡು ನೀನ್ ಯಾಕೆ ಅಷ್ಟೊಂದು ಟೆನ್ಷನ್ ಆದೆ? ಒಂದ್ ವೇಳೆ ನಾನೇ ರಿಸೀವ್ ಮಾಡಿದ್ರೆ ಏನಾಗ್ತಿತ್ತು? ಅಯ್ಯೋ ದೇವ್ರೆ, ಇವಾಗ ಏನಂತ ಹೇಳಿ ತಪ್ಪಿಸ್ಕೊಳ್ಳಿ? ಏನ್ ಹೇಳಿ? ಮಗು ಬದುಕಿದೆ ಅಂತ ಸೇವಂತಿ ಅಕ್ಕನ ಮುಂದೆ ಹೇಳಿದ್ರೆ ಅವಳು ಖುಷಿ ಪಡೋದೇನೋ ನಿಜ. ಆದ್ರೆ ಮಗು ಎಲ್ಲಿದೆ ಅಂತಾನೆ ಗೊತ್ತಿಲ್ಲ. ಮೊದ್ಲು ಮಗುನ ಹುಡ್ಕೋಣ, ಆಮೇಲೆ ನಿಮಗೆ ಹೇಳೋಣ ಅಂತ ಅನ್ಕೊಂಡೆ. ಎಷ್ಟು ಸೀಕ್ರೆಟ್ ಆಗಿ ಅಂತ ಅಂದ್ರೆ ಈ ವಿಷಯ ಅರ್ಜುನ್ ಬಾಬನ್ಗೂ ಗೊತ್ತಾಗ್ಬಾರ್ದು. ಅದಕ್ಕೆ ಅವಳು ಏನೋ ಮೂಡಲ್ಲಿ ಆ ರೀತಿ ಮಾತಾಡಿದಾಳಷ್ಟೇ. ಅದನ್ನೆಲ್ಲ ನೀವು ತಪ್ಪು ತಿಳ್ಕೊಬೇಡಿ. ಪ್ರಿಯನ್ ವಿಷಯದಲ್ಲಿ ನಾನು ಖಂಡಿತವಾಗ್ಲೂ ತಪ್ಪು ತಿಳ್ಕೊಳ್ಳೋದಿಲ್ಲ. ಇವಳ ಬಗ್ಗೆ ನಂಗೆ ತುಂಬಾ ಕಾಳಜಿ ಇದೆ. ಇವಳ ಆತಂಕಕ್ಕೆ ಕಾರಣ ಏನು ಅಂತ ಗೊತ್ತಾದ್ರೆ ಅದನ್ನ ತಡೆಯೋದಕ್ಕೆ ಏನಾದ್ರೂ ದಾರಿ ಹುಡುಕ್ಬಹುದಾ ಅಂತ ಕೇಳಿದೆ ಅಷ್ಟೇ, ಇನ್ನೇನಿಲ್ಲ. ಹೋಗ್ಲಿ ಬಿಡಿ. ಅವಳಿಗೆ ಹೇಳೋದಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಆ ವಿಷಯನ ಕೆದಕಿ ಮತ್ತೆ ಅವಳ ಮನ್ಸಿಗೆ ನೋವು ಮಾಡೋಕೆ ನನಗೂ ಇಷ್ಟ ಇಲ್ಲ. ಪ್ರಿಯಾ, ಬಾ ಊಟ ಮಾಡುವಂತೆ. ನನಗ್ ಬೇಕಾಗಿಲ್ಲ. ಮಣಿ, ಪ್ರಿಯಾ, ನೀವೇನು ಅನ್ಕೋಬೇಡಿ. ಅದಕ್ಕೆ ನಾನೇ ಅವಳಿಗೆ ಊಟ ತಗೊಂಡು ಹೋಗ್ತೀನಿ. ಪಾಪ ಅನ್ಸುತ್ತೆ ಪ್ರಿಯನ್ ಬಗ್ಗೆ. ಹೇಗಿದ್ದವಳು ಹೇಗಾಗ್ಬಿಟ್ಲು. ಸೇವಂತಿ, ತುಂಬಾ ಥ್ಯಾಂಕ್ಸ್ ಅಮ್ಮ. ಯಾರು ಏನಾದ್ರು ಅನ್ಲಿ, ಪ್ರತಿ ಕ್ಷಣ ಅವ್ರನ್ನ ಕ್ಷಮಿಸ್ತಾ ಅವ್ರ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇರ್ತೀಯ. ಇವತ್ ಪ್ರಿಯಾ, ನಿನ್ಗೆ ಎಷ್ಟೆಲ್ಲ ಅಂದ್ರು ಒಂಚೂರು ಮನ್ಸಲ್ಲಿ ಇಟ್ಕೊಳ್ದೆ ಅವಳ ಆತಂಕನೆಲ್ಲ ದೂರ ಮಾಡೋಕ್ ಟ್ರೈ ಮಾಡ್ದಲ್ಲ. ನಿನ್ ಬಗ್ಗೆ ತುಂಬಾ ಹೆಮ್ಮೆ ಅನ್ಸುತ್ತಮ್ಮ. ಹಾಗೆ ಪಾಪ ಪ್ರಿಯನ್ ಕಂಡ್ರೆ ಮರುಕಾನು ಆಗುತ್ತೆ. ಆ ದೇವ್ರು ಆದಷ್ಟು ಬೇಗ ಆ ಮಗು ಮನ್ಸಿಗೆ ನೆಮ್ಮದಿ ಕೊಡ್ಲಿ ಅಂತ ಕೇಳ್ಕೊತೀನಿ. ಮಾವ, ಆದ್ರೂ ಪ್ರಿಯಾ ಯಾಕೆ ಹೀಗಾಡ್ತಿದ್ದಾಳೆ? ಅಲ್ಲ ಅಜ್ಜಿ, ಅವಳು ಇಷ್ಟೊಂದು ಡಿಸ್ಟರ್ಬ್ ಆಗೋದಕ್ಕೆ ಕಾರಣ ಏನು? ಅದೇನೂ ಗೊತ್ತಿಲ್ಲ ಕಂದ. ಪಾರ್ವತಿಪುರದಿಂದ ಬಂದಾಗಿಂದ ಈ ರೀತಿ ಆಡ್ತಿದ್ದಾಳೆ. ಅದೇನೋ ಭಯ ತಲೆಗೆ ತುಂಬಿಕೊಂಡ್ರೆ ಈ ರೀತಿ ಆಗತ್ತೆ ಅಂತ ಡಾಕ್ಟರ್ ಹೇಳಿದ್ರಂತೆ. ಹೌದಾ? ಪಾರ್ವತಿಪುರದಲ್ಲಿ ಅಂಥದ್ದೇನಾಯ್ತು? ಅದೇನ್ ನೋಡಿ ಇಷ್ಟೊಂದು ಭಯ ಪಟ್ಕೊಂಡಿದ್ದಾಳೆ? ಅಶ್ವಿನ್, ನೀನ್ ಎಲ್ಲಿದ್ಯಾ? ನಾನಿನ್ನ ಮನೆ ತುಂಬಾ ಹುಡ್ಕಾಡ್ದೆ. ನಮ್ಮ ರೂಮಲ್ಲಿ ನಾನು ಇಲ್ದೇನೆ ಇನ್ನೆಲ್ಲಿ ಹೋಗ್ತೀನಿ ಪೂಜಾ? ಅಲ್ಲ, ಪ್ರಿಯಾ ಎಲ್ರ ಮುಂದೆ ಹಾಗೆ ಹೇಳಿದ್ದಕ್ಕೆ ನೀನ್ ಎಲ್ಲಿ ಬೇಜಾರ್ ಮಾಡ್ಕೊಂಡು ಮನೆ ಬಿಟ್ಟು ಆಚೆ ಹೋಗ್ಬಿಟ್ಟಿರ್ತೀಯ ಅನ್ಕೊಂಡೆ. ಏನ್ ಪೂಜಾ ನೀನು? ಅವಳು ಯಾರ ಏನೋ ಅಂದ್ಲು ಅಂತ ಬೇಜಾರ್ ಮಾಡ್ಕೊಳ್ಳೋಷ್ಟು ಎಮೋಷನಲ್ ಫೂಲ ನಾನು? ಅಲ್ಲ, ಬರ್ತಾ ಬರ್ತಾ ಈ ಪ್ರಿಯನ್ ಬಿಹೇವಿಯರ್ ಯಾಕೋ ಓವರ್ ಆಯ್ತು ಅಂತ ಅನ್ನಿಸ್ತಿಲ್ವಾ? ಹೌದು, ಆ ಸೇವಂತಿಗೆ ಅಬಾರ್ಷನ್ ಆದಾಗ ಈ ತರ ಆಡ್ತಿದ್ಲು. ಇವಾಗ ಪ್ರಿಯನ್ ಸರ್ದಿ. ಒಟ್ನಲ್ಲಿ ಮನೆಯಲ್ಲಿ ಯಾರಾದ್ರೂ ಒಬ್ರು ಲೂಸ್ ತರ ಆಡ್ತಾನೆ ಇರ್ತಾರೆ ಅಲ್ವೋ? ಎಲ್ಲ ಬಿಟ್ಟು ಆ ಪ್ರಿಯಾ ನಿನ್ನ ಹೆಸರು ಯಾಕೆ ಹೇಳಿದ್ಲು? ಬೇರೆ ಯಾರು ಸಿಗ್ಲಿಲ್ವಾ ಅವಳಿಗೆ? ಆ ಸೇವಂತಿ ಜೊತೆ ಏನಾದ್ರೂ ಒಂದು ಕಾರಣ ತೆಗೆದು ಜಗಳ ಆಡದೆ ಇದ್ರೆ ಅವಳಿಗೆ ಸಮಾಧಾನನೇ ಆಗಲ್ಲ. ಅಲ್ಲ, ಜಗಳ ಆಡ್ಲಿ, ಅದಕ್ಕೆ ನಿನ್ನೆ ಪೈ ಆಗ್ಬೇಕಾಗಿತ್ತು. ಸೇವಂತಿ ಅವಳು ಫೋನ್ ರಿಸೀವ್ ಮಾಡಿದ್ಲು ಅಂತ ನೀನ್ ಹೇಳ್ದೆ ಅಂತ ಅವಳ ಮುಂದೆ ಸುಳ್ಳು ಹೇಳಿದ್ಲಲ್ಲ. ಅನ್ಕೊಂಡ್ಮೇಲೆ ಸಿಕ್ಕಾಪಟ್ಟೆ ಕೋಪ ಬಂದಿದೆ. ಪ್ರಿಯಾ ನಿನ್ನ ಹೆಸರು ಹೇಳಿದಾಗ ನಾನು ಕರ್ಣ ಬಾಬನ್ ಮುಖ ನೋಡ್ದೆ.
ಸೇವಂತಿ ಬಗ್ಗೆ ಹಾಗೆ ಹೇಳಿದಕ್ಕೆ ಎಲ್ಲ ನಿನ್ ಮೇಲೆ ಸಿಟ್ ಮಾಡ್ಕೊಂಡು ಜಗಳ ಆಡ್ಬಿಡ್ತಾರೋ ಅಂತ ಭಯ ಆಗ್ಬಿಟ್ಟಿತ್ತು ಕಣೋ. ಹೌದು, ಸೇವಂತಿ ಪರ ಜಗಳ ಆಡೋದಕ್ಕೆ ಕರ್ಣಂಗೊಂದು ಚಿಕ್ಕ ನೆಪ ಸಿಕ್ಕಿದ್ರೆ ಸಾಕು, ಕಾಲ್ ಕೆರ್ಕೊಂಡು ಜಗಳಕ್ಕೆ ಬಂದ್ಬಿಡ್ತಾನೆ. ಆದ್ರೆ ಅವನಿವತ್ತೇನು ಮಾತೇ ಆಡ್ಲಿಲ್ಲ. ಅವನು ಏನೋ ಕ್ಯಾಸೆಟ್ ಹಾಕೊಂಡಿದ್ದಾನೆ. ಇಲ್ಲಿ ಏನೋ ಮಿಸ್ ಹೊಡಿತಿದೆ. ಆದ್ರೂ ಪ್ರಿಯಾ ಯಾಕೆ ಈ ತರ ಸುಳ್ಳು ಹೇಳ್ತಾಳೆ? ಏನಾಗಿದೆ ಅವಳಿಗೆ? ಅದು ನಾನು ನೀನು ಇದ್ದಾಗ್ಲೇ ಆ ತರ ಸುಳ್ಳು ಹೇಳ್ತಾಳಲ್ಲ, ಎಷ್ಟು ಧೈರ್ಯ ಅವಳಿಗೆ? ಹೀಗೆ ನಮ್ಮಲ್ಲೇ ಒಬ್ರನ್ನೊಬ್ರು ಸಿಕ್ಕಾಕ್ಸೋದು ಸರಿನಾ? ನೀನೇ ಹೇಳು. ಸೇವಂತಿ ಮತ್ತೆ ಅಜ್ಜಿ ಎದುರುಗಡೆ ಈ ತರ ಏನಾದ್ರೂ ಸಿಗಾಕೊಂಡ್ರೆ ಅವ್ರಿಬ್ರು ನಮ್ಮನ್ನ ಸುಮ್ನೆ ಬಿಡ್ತಾರೆ ಅಶ್ವಿನ್. ಹಬ್ಬ ಮಾಡ್ಬಿಡ್ತಾರೆ. ನಾವು ಒಗ್ಗಟ್ಟಾಗಿರ್ಬೇಕಲ್ವಾ? ನಾನು ಇದನ್ನ ಇಲ್ಗೆ ಬಿಡಲ್ಲ. ನಾನ್ ಪ್ರಿಯಾ ಹತ್ರ ಇದ್ರ ಬಗ್ಗೆ ಮಾತಾಡ್ತೀನಿ. ಇನ್ನೊಂದ್ಸಲ ಹೀಗೆಲ್ಲ ಬಿಟ್ಕೊಟ್ರೆ ಚೆನ್ನಾಗಿರಲ್ಲ ಅಂತ ವಾರ್ನಿಂಗ್ ಕೊಡ್ತೀನಿ ಅಶ್ವಿನ್. ಏಯ್ ಬೇಡ ಬೇಡ, ಹಾಗೆಲ್ಲ ನೀನೇನು ಹೇಳಕ್ ಹೋಗ್ಬೇಡ. ಯಾಕೆ ಹೇಳ್ಬಾರ್ದು? ಅವ್ಳು ಮಾಡಿದ ತಪ್ಪಲ್ವಾ? ಇವಾಗ ನಾವ್ ಸುಮ್ನಿದ್ರೆ ನಾಳೆ ಸೇವಂತಿ ಇದನ್ನ ಅಸ್ರ ಮಾಡ್ಕೋತಾಳೆ. ಸುಮ್ನೆ ನಿನ್ನ ಹೇಳ್ತಾ ಇರ್ತಾಳೆ. ನಾನ್ ಸುಮ್ನಿರಲ್ಲ. ನನ್ನ ತಡಿಬೇಡ ಅಶ್ವಿನ್. ಪೂಜಾ ನಿಂತ್ಕೋ. ಆಕ್ಚುಲಿ ಪ್ರಿಯಾಗೆ ಸೇವಂತಿ ಹೆಸರು ಹೇಳಿದ್ ನಾನೇ. ನೀನಾ? ಅಶ್ವಿನ್, ಸುಮ್ನೆ ನನ್ ಬಾಯಿ ಮುಚ್ಚಕ್ಕೆ ಹೀಗೆಲ್ಲ ಹೇಳ್ಬೇಡ. ನೀನ್ ಹೀಗೆಲ್ಲ ಹೇಳಿದ್ರೆ ನಾನ್ ಬಿಡಲ್ಲ. ಆ ಪ್ರಿಯನ ನಾನ್ ಕೇಳ್ತೀನಿ. ನಾನು ಹೇಳ್ತಿಲ್ವಾ? ಅರ್ಥ ಮಾಡ್ಕೋ. ಪ್ರಿಯಾ ಫೋನ್ನ ರಿಸೀವ್ ಮಾಡಿದ್ ಸೇವಂತಿ ಅಂತ ಹೇಳಿದ್ ನಾನೇ. ಅಂದ್ರೆ ಪ್ರಿಯಾ ಫೋನಿಗೆ ಬಂದ್ ಕಾಲ್ ರಿಸೀವ್ ಮಾಡಿದ್ದು ನಿಜವಾಗ್ಲೂ ಸೇವಂತಿನಾ? ಅದ್ ನನಗ್ ಗೊತ್ತಿಲ್ಲ. ಅಶ್ವಿನ್, ಯಾಕೆ ಈಗ ಒಗ್ಟೊಗ್ಟಾಗಿ ಮಾತಾಡ್ತಿದ್ಯಾ? ಮತ್ತೆ ಸೇವಂತಿನೇ ರಿಸೀವ್ ಮಾಡಿದ್ದು ಅಂತ ಪ್ರಿಯನ್ ಹತ್ರ ಯಾಕೆ ಹೇಳ್ದೆ? ಅವಳು ನನ್ನ ಹತ್ರ ಬಂದ್ ಕೇಳಿದ್ಲು, ಅದಕ್ಕೆ ನಾನು ಹೇಳ್ದೆ. ಅಂದ್ರೆ ನೀನ್ ನೋಡ್ದೇನೆ ಸುಮ್ನೆ ಸೇವಂತಿ ಹೆಸರು ಹೇಳಿದ್ಯಾ? ಹೌದು, ಸುಮ್ನೆನೆ ಹೇಳಿದ್ದು. ಅಯ್ಯೋ, ನನ್ ತಲೆ ಕೆಟ್ಟು ಹೋಗ್ತಿದೆ. ವಿಷಯ ಏನು ಅಂತ ಸ್ವಲ್ಪ ಅರ್ಥ ಆಗೋ ತರ ಹೇಳ್ಬಾರ್ದಾ?